ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಶುಕ್ರವಾರದ ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಹೇಳಿದ್ದೆ ಹಿಂದೆ ವ್ಲಾಗಲ್ಲಿ ಬೆಂಗಳೂರಿಗೆ ಸಡನ್ ಪ್ಲ್ಯಾನ್ ಆಗಿತ್ತು ಅಂತ. ಸೊ ಬ್ಯಾಂಗ್ಳೂರು ಜೈನ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ವಿ ನಮ್ಮ ಕಾಲೇಜಿಂದ ಒಂದು 25 ಮೆಂಬರ್ಸ್. ಬೆಳಗ್ಗೆ 5:15 ಟ್ರೈನ್ ಇತ್ತು. ಸೊ ನಾವೆಲ್ಲ ಬೇಗನೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಸೊ ಬೆಳಗ್ಗೆ ರೈಲ್ವೆ ಸ್ಟೇಷನ್ಗೆ ಬಂದಿರೋದು ಇದೇ ಮೊದಲನೇ ಸಲ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಆದರೆ ಹೆವಿ ಚಳಿ ಇತ್ತು. ಆದರೆ ರೈಲ್ವೆ ಸ್ಟೇಷನ್ ಫುಲ್ಲು ಖಾಲಿ ಇತ್ತು. ಬರೀ ನಮ್ಮ ಕಾಲೇಜವರೇ ಕಾಣಿಸ್ತಾ ಇದ್ವಿ. ಎಲ್ಲಿ ನೋಡಿದ್ರು ಇಡೀ ಟ್ರೈನೇ ನಮ್ಮದಾಗಿತ್ತು ಅವತ್ತು. ಸೊ ಇವ್ರು ನಮ್ಮ ಸೀನಿಯರ್ಸ್ ಯಾರ್ಯಾರು ಬರ್ತಾ ಇದ್ದಾರೆ, ಎಷ್ಟು ಜನ ಬಂದರು ಅಂತೆಲ್ಲ ಕೌಂಟ್ ಮಾಡಿಕೊಂಡು ಎಲ್ರಿಗೂ ಸೀಟ್ನ ಅಲಾಟ್ ಮಾಡಿದ್ರು. ಎಲ್ಲಿ ಬೇಕಾದ್ರೂ ಕುತ್ಕೋಬೋದಾಗಿತ್ತು, ಯಾಕಂದರೆ ಫುಲ್ ಖಾಲಿ ಇತ್ತು. ಫುಲ್ ಚಳಿ ಆಗಿತ್ತು ಅಂತ ಹೇಳ್ತಿದ್ದೆ. ಅದಕ್ಕೆ ನಾನು ಮತ್ತು ಹಂಸ ಇಬ್ಬರು ಒಂದೊಂದು ಫುಲ್ ಸೀಟ್ ತೊಗೊಂಡು ಮಲ್ಕೊಳ್ತಾ ಇದ್ವಿ. ಬಟ್ ನಿದ್ದೆ ಬರಲಿಲ್ಲ, ಎಕ್ಸೈಟ್ಮೆಂಟ್ ಇತ್ತು. ಫಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ವಿ. ಹೇಗಿರುತ್ತೆ ಅಲ್ಲಿ, ಯಾವ ರೀತಿ ಪ್ರೆಸೆಂಟೇಷನ್ ಕೊಡಬೇಕು ಅಂತೆಲ್ಲ ಫುಲ್ಲು ಸ್ವಲ್ಪ ಟೆನ್ಸ್ ಇತ್ತು. ಬಟ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಇನ್ನು ಡೋರ್ ಹತ್ರ ಎಲ್ಲ ನಿಂತ್ಕೊಂಡು ಸ್ವಲ್ಪ ವ್ಯೂನ ನೋಡೋಣ ಅಂತ ಬಂದ ತಕ್ಷಣ ನಮಗೆ ಮೇಲ್ಕೋಟೆ ಅಂತ ಕಾಣಿಸುತ್ತೆ. ಇದು ಮೇಲ್ಕೋಟೆ ವ್ಯೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು. ಸೊ ಅದೇ ಖುಷೀಲಿ ಇನ್ನು ನಾವು ಫ್ರೆಂಡ್ಸ್ ಎಲ್ಲ ಬ್ಯಾಂಗ್ಳೂರ್ಗೆ ಹೋಗೋ ತನಕ ಏನಾದರೂ ಆಟ ಆಡೋಣ ಅಂತೇಳಿ ಅಂತ್ಯಾಕ್ಷರಿ ಆಡ್ತಾ ಇದ್ವಿ. ಬರ್ದಿರೋ ಸಾಂಗ್ನೆಲ್ಲ ಆಡಿಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಕಾಣಿಸ್ತಾ ಇರೋರೆಲ್ಲ ಫುಲ್ಲು ಕಾಣಿಸೋ ಥರ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಈ ಥರ ಎಂಜಾಯ್ ಮಾಡ್ಕೊಂಡು ಹೋಗಿದ್ದು. ನೆಕ್ಸ್ಟು ನನ್ನ ಫ್ರೆಂಡ್ಸ್ ಇನ್ನೂ ಇಬ್ಬರು ಆ್ಯಡಪ್ ಆದರು. ಸೊ ಅವ್ರ ಜೊತೆ ಸ್ನ್ಯಾಪ್ಚಾಟಲ್ಲಿ ಸ್ವಲ್ಪ ಫಿಲ್ಟರ್ಸ್ಗಳನ್ನೆಲ್ಲ ನಮಗೆ ಮಾಡ್ತಿರೋ ಥರ ಇತ್ತು. ಬಟ್ ಚೆನ್ನಾಗಿತ್ತು, ಫುಲ್ ಫನ್ನಿಯಾಗಿ. ಫೈನಲಿ ಹೇಗೆ ನಾವು ಬ್ಯಾಂಗ್ಳೂರು ರೀಚ್ ಆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಿದ್ದು ಎಕ್ಸೈಟ್ಮೆಂಟಲ್ಲಿದ್ದೆ ನಾನಂತೂ. ನೆಕ್ಸ್ಟ್ ಅಲ್ಲಿಂದ ರಿಯಲ್ ಟಾಸ್ಕ್ ನಮಗೆ ಶುರುವಾಯಿತು. ಜೈನ್ ಯೂನಿವರ್ಸಿಟಿಗೆ ನಡ್ಕೊಂಡೇ ಹೋದ್ವಿ. ಅದೆಷ್ಟು ಕಿಲೋಮೀಟ್ರ್ ಇತ್ತು ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ಹೇಳ್ತಾಯಿದ್ರು. ಬಟ್ ಹಿಂಗೂ ಜೈನ್ ಯೂನಿವರ್ಸಿಟಿಗೆ ಎಂಟರ್ ಆದ್ವಿ. ತುಂಬ ಫುಲ್ಲು ಭಯ ಆಗೋಗಿತ್ತು ಅಲ್ಲಿ ಎಲ್ಲರನ್ನೂ ನೋಡಿ. ಬಟ್ ತುಂಬ ಚೆನ್ನಾಗಿತ್ತು. ಆಮೇಲೆ ನಮಗೆ ಅಲ್ಲಿ ID ಕಾರ್ಡು ಪ್ರೊವೈಡ್ ಮಾಡಿದ್ರು ಮತ್ತು ಒಂದು ಪುಟ್ಟ ಬ್ಯಾಗ್ ಕೊಟ್ಟರು. ಅದರೊಳಗೆ ಏನಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ನೆಕ್ಸ್ಟು ಅಲ್ಲಿಂದ ಫಸ್ಟ್ ಹೋಗಿದ್ದೆ ನಾವು ತಿಂಡಿ ತಿನ್ನೋಕ್ಕೆ. ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು. ಬೆಳಗ್ಗೆ 3:30 ಎದ್ದು ಬಂದಿದ್ದು. ಟೀನೂ ಕುಡ್ದಿರಲಿಲ್ಲ, ತಿಂಡಿಯೂ ತಿಂದಿರಲಿಲ್ಲ. ಸೊ ಫೈನಲಿ ನಾವಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ 9 ಗಂಟೆ ಆಗೋಗಿತ್ತು. ತಿಂಡಿ ಸಿಕ್ತು. ತಿಂಡಿ ಮಾತ್ರ ತುಂಬ ಚೆನ್ನಾಗಿತ್ತು. ಅದೇ ಖುಷೀಲಿ ಫುಲ್ಲು ಕಾಟ್ಲೆ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಬಂದ್ವಿ. ಇನ್ನು ಅಲ್ಲಿ ನಮ್ದು ಗರ್ಲ್ಸ್ ಗೊತ್ತಲ್ಲ, ಸ್ನ್ಯಾಪ್ಚಾಟ್ ಸ್ವಲ್ಪ ಸ್ನ್ಯಾಪ್ ಹಾಕ್ಕೊಂಡು ಇನ್ನು ಬ್ಯಾಗಲ್ಲಿ ಏನಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾಯಿತ್ತು. ಅದಕ್ಕೆ ಬ್ಯಾಗಲ್ಲಿ ಏನಿದೆ ಅಂತ ಕೊನೆಗೂ ನೋಡೇ ಬಿಟ್ಟೆ. ಒಂದು ಕ್ಯೂಟ್ ಆಗಿರೋ ಡೈರಿ ಮತ್ತು ಒಂದು ಬ್ಯೂಟಿಫುಲ್ ಪೆನ್ ಕೊಟ್ಟಿದ್ದರು ಏನಾದರೂ ಬರ್ಕೊಳ್ಳೋದಕ್ಕೆ. ಬಟ್ ನಾವು ಅದನ್ನು ಯೂಸೇ ಮಾಡಲಿಲ್ಲ. ಅಲ್ಲಿ ಸೇಫಾಗಿ ಮೈಸೂರಿಗೆ ತೊಗೊಬಂದು ಹಂಗೆ ಇಟ್ಟಿದ್ದೀನಿ. ಚೆನ್ನಾಗಿತ್ತು. ನೆಕ್ಸ್ಟು ಅಲ್ಲಿ ಪ್ರೋಗ್ರಾಮ್ ಶುರುವಾಗ್ತಾಯಿತ್ತು. ಎಲ್ಲ ಚೆನ್ನಾಗಿ ರೆಡಿ ಮಾಡಿದರು. ಕ್ರೇನಿಯಮ್ 2025 ಇದೇ ಒಂದು ಫಂಕ್ಷನ್ಗೆ ನಾವು ಅಟೆಂಡ್ ಮಾಡಿದ್ವಿ. ಅಂದರೆ ಇದು ಪ್ಲೇಸ್ಮೆಂಟ್ ಬೇಸ್ ಆಗಿರುತ್ತೆ. ಫುಲ್ಲು ChatGPTನೆಲ್ಲ ಅವತ್ತು ಎಷ್ಟು ಯೂಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಲೆಕ್ಕನೇ ಇಲ್ಲ. ಅದೇ ಬೇಸ್ ಆಗಿರುತ್ತೆ. ಫುಲ್ಲು AI ಟೂಲ್ನ ಯೂಸ್ ಮಾಡಿ ಯಾವ ರೀತಿ ಒಂದು ಬಿಸ್ನೆಸ್ನ ಇಂಪ್ಲಿಮೆಂಟ್ ಮಾಡೋದು ಅಂತ ಒಂದು ಬೇಸ್ ಮೇಲೆ ನಾವು ಪ್ರೆಸೆಂಟೇಷನ್ ಕೊಡೋಕ್ಕೆ ಹೋಗಿದ್ದು. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಇನ್ನು ಪಾರ್ಟ್ 2 ಅಲ್ಲಿ ಯಾವ ರೀತಿ ಡೇ 2ನ ಸ್ಪೆಂಡ್ ಮಾಡಿದ್ವಿ ಅಂತೆಲ್ಲ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.